ನಮಸ್ಕಾರ. ಪಂಚಮವೇದ ಚಾನೆಲ್‌ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕನ್ನಡಿಗರು ತಿಳಿದುಕೊಳ್ಳಲೇಬೇಕಾದ ಕರ್ನಾಟಕದ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ. ಉತ್ತರಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಪ್ರಶ್ನೆ 1. ಜಗತ್ತಿನ ಅತಿದೊಡ್ಡ ಏಕಶಿಲಾ ಗುಡ್ಡ ಕರ್ನಾಟಕದ ಯಾವ ಸ್ಥಳದಲ್ಲಿದೆ? ಶಿವಮೊಗ್ಗ, ಬಳ್ಳಾರಿ, ಶ್ರೀರಂಗಪಟ್ಟಣ, ರಾಮನಗರ. ಸರಿಯಾದ ಉತ್ತರ ಬಳ್ಳಾರಿ. ಪ್ರಶ್ನೆ 2. ಭಾರತದ ಮೊದಲ ಹಕ್ಕಿ ಅಭಯಾರಣ್ಯ ಕರ್ನಾಟಕದಲ್ಲಿ ಎಲ್ಲಿದೆ? ರಂಗನತಿಟ್ಟು, ದಾಂಡೇಲಿ, ಕಾರವಾರ, ಬೆಂಗಳೂರು. ಸರಿಯಾದ ಉತ್ತರ ರಂಗನತಿಟ್ಟು. ಪ್ರಶ್ನೆ 3. ಕರ್ನಾಟಕದಲ್ಲಿ ಹೆಬ್ಬೆ ಜಲಪಾತ ಎಲ್ಲಿದೆ? ಕೊಡಗು, ಚಿತ್ರದುರ್ಗ, ಚಿಕ್ಕಮಗಳೂರು, ಮಂಗಳೂರು. ಸರಿಯಾದ ಉತ್ತರ ಚಿಕ್ಕಮಗಳೂರು. ಪ್ರಶ್ನೆ 4. ಕನ್ನಡದ ವೈಜ್ಞಾನಿಕ ನಿಘಂಟನ್ನು ರಚಿಸಿದವರು ಯಾರು? ಕಿಟೆಲ್, ಫರ್ನಾಂಡಿಸ್, ಬೇಂದ್ರೆ, ಕುವೆಂಪು. ಸರಿಯಾದ ಉತ್ತರ ಕುವೆಂಪು. ಪ್ರಶ್ನೆ 5. ಅಶೋಕನ ಸಿಂಹಸ್ತಂಭ ಭಾರತ ಚಿಹ್ನೆಯ ಮಾದರಿಯನ್ನು ಕರ್ನಾಟಕದ ಯಾವ ಸ್ಥಳದಲ್ಲಿ ಕಂಡುಹಿಡಿದಿದ್ದಾರೆ? ಶಿರವಾಳ, ಸಾನತಿ, ಮಸ್ಕಿ, ಕೋಲಾರ. ಸರಿಯಾದ ಉತ್ತರ ಸಾನತಿ. ಪ್ರಶ್ನೆ 6. ಕರ್ನಾಟಕದ ಯಾವ ಸ್ಥಳವನ್ನು ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ? ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಮೈಸೂರು. ಸರಿಯಾದ ಉತ್ತರ ಕೊಡಗು. ಪ್ರಶ್ನೆ 7. ಕರ್ನಾಟಕದಲ್ಲಿರುವ ಜಗತ್ತಿನ 2ನೇ ಎತ್ತರದ ಜಲಪಾತ ಯಾವುದು? ಹೆಬ್ಬೆ ಜಲಪಾತ, ಜೋಗ ಜಲಪಾತ, ಅಬ್ಬೆ ಜಲಪಾತ, ಗೋಕಾಕ್ ಜಲಪಾತ. ಸರಿಯಾದ ಉತ್ತರ ಜೋಗ ಜಲಪಾತ. ಪ್ರಶ್ನೆ 8. ಭಾರತದ ಮೊದಲ ಖಾಸಗಿ ರೈಲು ಬೋಗಿ ಕಾರ್ಖಾನೆ ಕರ್ನಾಟಕದ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಹುಬ್ಬಳ್ಳಿ, ಬಳ್ಳಾರಿ, ಬೀದರ್, ಕೋಲಾರ. ಸರಿಯಾದ ಉತ್ತರ ಹುಬ್ಬಳ್ಳಿ. ಪ್ರಶ್ನೆ 9. ಕರ್ನಾಟಕದ ಯಾವ ನಗರವನ್ನು ಕನ್ನಡದ ಆಕ್ಸ್ಫರ್ಡ್ ಎಂದು ಕರೆಯುತ್ತಾರೆ? ಹುಬ್ಬಳ್ಳಿ, ಧಾರವಾಡ, ಮೈಸೂರು, ಬೆಂಗಳೂರು. ಸರಿಯಾದ ಉತ್ತರ ಧಾರವಾಡ. ಪ್ರಶ್ನೆ 10. ಭಾರತದ ಮೊದಲ ಡಿಜಿಟಲ್ ಲೈಬ್ರರಿ ಯಾವ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭವಾಯಿತು? ಮಂಗಳೂರು, ಹುಬ್ಬಳ್ಳಿ, ಮೈಸೂರು, ಬೆಂಗಳೂರು. ಸರಿಯಾದ ಉತ್ತರ ಮೈಸೂರು. ಪ್ರಶ್ನೆ 11. ಕರ್ನಾಟಕದ ಅತಿ ಹಳೆಯ ವಿಶ್ವವಿದ್ಯಾಲಯ ಯಾವುದು? ಮಂಗಳೂರು, ಮೈಸೂರು, ಧಾರವಾಡ, ಬೆಂಗಳೂರು. ಸರಿಯಾದ ಉತ್ತರ ಮೈಸೂರು.
ಪ್ರಶ್ನೆ 12. ಕರ್ನಾಟಕದಲ್ಲಿ ಮಹಾಮಸ್ತಾಭಿಷೇಕ ನಡೆಯುವ ಸ್ಥಳ ಯಾವುದು? ಧರ್ಮಸ್ಥಳ, ಹಂಪಿ, ಉಡುಪಿ, ಶ್ರವಣಬೆಳಗೊಳ. ಸರಿಯಾದ ಉತ್ತರ ಶ್ರವಣಬೆಳಗೊಳ. ಪ್ರಶ್ನೆ 13. ಕರ್ನಾಟಕದ ಯಾವ ಪ್ರದೇಶವನ್ನು ಬಯಲು ಸೀಮೆ ಎಂದು ಕರೆಯಲಾಗುತ್ತದೆ? ಮಲೆನಾಡು, ಕರಾವಳಿ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ. ಸರಿಯಾದ ಉತ್ತರ ಉತ್ತರ ಕರ್ನಾಟಕ. ಪ್ರಶ್ನೆ 14. ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿ ಮೊದಲ ಬಾರಿಗೆ ಯಾವ ವರ್ಷ ನೀಡಲಾಯಿತು? 1956, 1967, 1969, 1971. ಸರಿಯಾದ ಉತ್ತರ 1967. ಪ್ರಶ್ನೆ 15. ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮುದ್ರ ಬಂದರು ಯಾವುದು? ಕರಾವಳಿ, ಮಂಗಳೂರು, ಕಾರವಾರ, ಮಲ್ಪೆ. ಸರಿಯಾದ ಉತ್ತರ ಮಂಗಳೂರು. ಧನ್ಯವಾದಗಳು. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.